ಮೌನಿ ನಾನು ನುಡಿವಾಗ ನೀನು ಧ್ಯಾನಿ ನಾನು ನನ್ನ ದೇವಿ ನೀನು. ಬ್ಯೂಟಿಫುಲ್ ಆಗಿರೋ ಕಂಪೋಸಿಷನ್, ಅಷ್ಟೇ ಸಿಂಪಲ್ ಸ್ವೀಟ್ ಆಗಿರೋ ಲಿರಿಕ್ಸ್. ಇದಕ್ಕೆ ತುಂಬ ಕತೆ ಇದ್ದಾವೆ, ಬಟ್ ಮಜವಾದ ಕತೆ ನಾನು ಬೇರೆ ಹೇಳ್ತೀನಿ. ಇದು ಅಗೇನ್ ಫಸ್ಟ್ ಟೈಮ್ ನಾನು ಇಳೆಯರಾಜ ಅವ್ರಿಗೆ ಬರೀತಿರೋದು. ಇಳೆಯರಾಜ ಅಂದರೆ ನಮಗೆಲ್ಲ ಥರ ಬ್ರಹ್ಮ, ಸಂಗೀತದ ಬ್ರಹ್ಮ. ಅವ್ರ ಎದುರುಗಡೆ ಕೂತ್ಕೊಂಡು ಬರ್ದಿ ಅದೊಂಥರ ಗುರುಕುಲ ಫೀಲ್ ಕೊಡ್ತು. ಅವರು ವೈಟ್ ಒಂದು ದೊಡ್ಡ ಬೆಡ್ಡು, ಅದ್ರ ಮೇಲೆ ಅವ್ರು ಕೂತಿರ್ತಾರೆ, ಒಂದು ಎತ್ತರದ್ದು, ಅದಕ್ಕೆ ಸ್ವಲ್ಪ ಕೆಳಗೆ ಬೆಡ್, ನಮಗೂ ಬೆಡ್ಡೆ, ನಾವು ಹಿಂಗೆ ಕೂತ್ಕೋಬೇಕು, ನಾವು ಚಕ್ಕಲ್ ಮಕ್ಕಳು ಅಂತೀವಲ್ಲ, ಹಂಗೆ ಹಾಕೊಂಡು ಕೂತ್ಕೊಂಡು ನಾನು ಕೂತಿದ್ದೆ, ನಾಗೇಂದ್ರ ಪ್ರಸಾದ್ ಕೂತಿದ್ರು, ಕಲ್ಯಾಣ್ ಕೂತಿದ್ರು, 3 ಜನ ಸ್ಟೂಡೆಂಟ್ಸ್ ಥರ ಹಿಂಗೆ ಕೂತಿದ್ವಿ ನಾವು. 3 ಜನ ಕೂತ್ಕೊಂಡು ಬರೀತಿದ್ವಿ. ಅವ್ರ ಸಾಂಗ್ ಅವ್ರು ಬರೀತಿದ್ರು, ನನ್ನ ಸಾಂಗ್ ನಾನು ಬರೀತಿದ್ದೆ. ಅಂದರೆ ಒಂದೇ ಅಟ್ ಎ ಟೈಮ್ ಹಂಗೆ ಬರ್ತಿದ್ದು. ಅದು ಬಿಡಿ, ಅದು ಓಕೆ. ಇಳೆಯರಾಜ ಅವ್ರನ್ನ ನೋಡಿದ್ದು ಅದೊಂದು ಧನ್ಯತಾ ಭಾವ. ಇಳೆಯರಾಜ ಅವ್ರಿಗೆ ಹಾಡು ಬರೀತಿದ್ದೀನಿ ಅನ್ನೋದೊಂದು ಧನ್ಯತೆ ಇತ್ತು. ಅದರ ಆಚೆಗಿಂದ ಒಂದು ಕತೆ ಬಹಳ ಮಜಾ ಇದೆ. ಡೈರೆಕ್ಟ್ರು ಬಂದುಬಿಟ್ಟು ಕೆ ಎಮ್ ಚೈತನ್ಯ ಅವರು, ನನ್ನ ಫೇವ್ರೆಟ್ ಡೈರೆಕ್ಟ್ರು, ತುಂಬ ಒಳ್ಳೆಯ ಮನುಷ್ಯ. ಅವರ ಆಲ್ಮೋಸ್ಟ್ ಎಲ್ಲ ಇವಾಗಲೂ ಅವರ ಬಲರಾಮನ ದಿನಗಳಲ್ಲೂ ಬರೆದಿದ್ದೀನಿ, ಈ ತನಕನೂ ಬರಿತಾ ಇದ್ದೀನಿ. ಅವರಿಗೆ ಇನ್ನು ರಿಲೀಸ್ ಆಗಿಲ್ಲ ಅದು. ಅವರು ಸಾಂಗ್ ಆಯಿತು, ರೆಕಾರ್ಡ್ ಆಯಿತು, ತುಂಬ ಚೆನ್ನಾಗಿದೆ ಸಾಂಗು, ತುಂಬ ಖುಷಿ, ಎಲ್ರಿಗೂ ತುಂಬ ಖುಷಿ. ಒಂದು 3-4 ದಿನದ ನಂತರ ಅವರು ನನಗೆ ಒಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಸಾಂಗ್ನ ನಮ್ಮ ತಾತ ತುಂಬ ಇಷ್ಟಪಟ್ಟರು ಕಣ್ರಿ ಅಂತ. ನಾನು ಹೌದಾ, ಥ್ಯಾಂಕ್ ಯು ಅಂತ ಹೇಳಿ ಒಂದು ಕಳಿಸ್ದೆ. ಕೆ ಎಮ್ ಚೈತನ್ಯ ಸರ್. ಹೌದು, ಅಷ್ಟೇ. ಇದೆಲ್ಲ ಆಯಿತು, ಮಾತಾಡ್ತಿದ್ವಿ, ಒಂದಷ್ಟು ದಿನ ಆಯಿತು. ಒಂದಿನ ನನಗೆಲ್ಲೋ ಗೊತ್ತಾಯಿತು, ಕೆ ಎಮ್ ಚೈತನ್ಯ ಅವ್ರ ತಾತ ಯಾರು ಹೇಳಿ? ಜಿ ಎಸ್ ಶಿವರುದ್ರಪ್ಪನವರು. ನನಗೆ ಡ್ರಮ್ ಅಂತು, ಸಾರ್ ಅಂತ ಕಾಲ್ ಮಾಡಿ, ಸಾರ್ ಯಾರು ಸರ್ ನಿಮ್ಮ ತಾತ? ಸರ್ ಇದು ಅವತ್ತು ಹೇಳಿದ್ರಲ್ಲ, ಇದು ಸಾಂಗ್ ಇಷ್ಟ ಆಯಿತು ಅಂತ, ಯಾರು ಸರ್ ಅಂತ ಅಂದೆ. ನಮ್ಮ ತಾತ ರೀ. ಯಾರು ಸರ್ ಹೆಸರು? ಸರ್ ಶಿವರುದ್ರಪ್ಪ ರೀ. ನನಗೆ ಗಿರ್ರ, ಸಾರ್ ಅವ್ರು ಇಷ್ಟಪಟ್ರ ಸಾರ್? ಅದನ್ನೇ ನಾನು ಹೇಳಿದ್ದೆ ಅವತ್ತು, ನೀವೇನೋ ಬರೀ ಥ್ಯಾಂಕ್ ಯು ಅಂತ ಕಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ. ಜಿ ಎಸ್ ಶಿವರುದ್ರಪ್ಪ ಅವರು ನನ್ನ ಸಿನಿಮಾ ಹಾಡನ್ನು ಯಾರು ಬರೆದಿದ್ದು ಕೇಳಿದಂತೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ, ಇದು ಕವಿತೆ ಇದೆ ಇದರಲ್ಲಿ ಅಂದ್ರಂಥವ್ರು. ಸೊ ಇದು ತುಂಬ ನನಗೆ ಆ ಸಾಂಗ್ ಜೊತೆ ನನಗೆ ಅದು ಇಳೆಯರಾಜ ಮರ್ತೋಗ್ಬಿಟ್ರು. ಇಳೆಯರಾಜ ಅಂಥ ಮನುಷ್ಯನೇ ಮರೆಸಿ ಈ ಆಗಿದ್ದು ಹೆಂಗೆ ಫೋನ್ ಮಾಡಿದ್ದೀನಿ ನನಗೆ ಕೈ ನಡುಕ್ತಾ ಇದೆ, ಹೆಂಗೆ ಫೋನ್. ಇದು ತುಂಬ ನೆನಪಾಗುತ್ತೆ, ಭಾಳ ಮಜವಾದ ಇನ್ಸಿಡೆಂಟ್.